ಒಂದ್ ನಿಮಿಷ ಇರಪ್ಪ, ಒಂದ್ ಸೆಕೆಂಡ್. ನಾನ್ ತೆಗಿಬೇಕು ಅನ್ನೋದು ತಂದಿದೆ, ಈಗ ಬೇಡ, ಈಗ ತೆಗಿಯೋದು ಬೇಡ ಅಂತ ಅಶೋಕ್ ಹೇಳವ್ರೆ. ತೆಗೆದು ಬಿಡಿ. ಆಯ್ತಪ್ಪ, ಮತ್ತೆ ಈಗೆಲ್ಲಪ್ಪ ಮತ್ತೆ ಈಗ ಕೂತ್ಕೊಳ್ಳಿ ನೀವು. ಇದೆ ಆಯ್ತು, ಈಗ ಬೇಡ, ಬಿಬಿಎಂಪಿ ಮುಗಿಲಿ. ಆ ಬಿಬಿಎಂಪಿ ಉತ್ತರ ಮುಗಿದ ನಂತರಕ್ಕೆ ಸಮಯಾವಕಾಶ ಕೊಡುವ. ಮಧ್ಯಾಹ್ನ ನಂತರ ಕೂತ್ಕೊಳ್ಳಿ ಈಗ ನೀವು. ಅವ್ರು ಹೇಳ್ತಾ ಇರೋದಕ್ಕೆ ಇವಾಗ ಬಫರ್ ಝೋನ್ ಮಾತಾಡಿದ್ದಾರೆ, ಮತ್ತೆ ಗೋದ್ರೇಜ್ ಮಾತಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀನಿ. ಆಮೇಲೆ ಅದ್ಯಾವುದೋ 1 ಎಕರೆ ವಿಚಾರ ಮಾತಾಡಿದಾರಲ್ಲ, ಅದಕ್ಕೆ ಬರ್ತಾ ಇದ್ದೀನಿ ಸಭಾಧ್ಯಕ್ಷರೇ. ನಾನು ಸಬ್ಜೆಕ್ಟ್ ಬಿಟ್ಟು ಹೋಗಲ್ಲ, ಸಬ್ಜೆಕ್ಟ್ ಬಿಟ್ಟು ಹೋಗೋದೇ ಇಲ್ಲ. ಹಾಗೆಲ್ಲ ನೋಡಿ, ನೀವು ಅರ್ಥ ಮಾಡುದಿಲ್ಲ. ಈಗ ಏನು ಸಬ್ಜೆಕ್ಟ್ ಮಾತಾಡ್ಲಿಕ್ಕೆ ನೀವು ಯಾಕೆ ಮೊನ್ನೆ ಇಡೀ ಚರ್ಚೆ. ಒಂದ್ ಸೆಕೆಂಡ್, ಎಲ್ಲ ಉತ್ತರ ಕೊಟ್ಟಿದ್ದೀನಿ. ಒಂದ್ ಸೆಕೆಂಡ್ ನಾನು ಹೇಳಿ ನಾನು ಮುನಿರತ್ನವ್ರೆ, ಒಂದ್ ಸೆಕೆಂಡ್ ಇಲ್ಲಿ ಹೇಳಿ ಕೇಳಿ. ನೀವು 1 ಎಕರೆ ಒಂದು ಸೆಕೆಂಡ್ ಇಲ್ಲಿ ಕೇಳಿ, ನಾನು ಹೇಳಿ ಕೇಳಿ. ಒಂದ್ ಸೆಕೆಂಡ್ ಕೇಳಿ, ಒಂದ್ ಸೆಕೆಂಡ್ ಆಯ್ತಮ್ಮ, ಒಂದ್ ಸೆಕೆಂಡ್ ಇಲ್ಲಿ ಕೇಳಿ, ಒಂದ್ ಸೆಕೆಂಡ್ ಇಲ್ಲಿ ಕೇಳಿ, ಅದನ್ನ ಇಲ್ಲಿ ಕೇಳಿ, ಅದನ್ನು ಕೇಳಿ, ನಾನು ಹೇಳ್ದು ಕೇಳಿ. ಫಸ್ಟ್ಗೆ ನಿನ್ನೆಲ್ಲ ಮೊನ್ನೆಯಿಂದ ಬಿಬಿಎಂಪಿ ಬಗ್ಗೆ ಚರ್ಚೆ ಆಯಿತು. ಎಲ್ಲ ಸದಸ್ಯರು ಬಿಬಿಎಂಪಿ ಸಂಬಂಧಪಟ್ಟಂಗೆ ಬಹಳಷ್ಟು ಹೊತ್ತು ಮಾತಾಡಿದರು. ಹೌಸ್ ಅಪೋಸಿಷನ್ ಲೀಡರ್ ಮತ್ತು ಅಶ್ವಥ್ ನಾರಾಯಣ ಹೇಳಿದಂತ ಹೇಳಿದ್ರೆ, ಇವತ್ತು ನಾವೆಲ್ಲ ಸದಸ್ಯರು ನಾವೆಲ್ಲ ಮಾತಾಡ್ತಾರೆ. ನಾಡಿದ್ದು DCM ಇದ್ದ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕರು ಮತ್ತು ನಾವಿಬ್ಬರು ಕೆಲವು ವಿಚಾರ ಮಾತಾಡ್ತಾರೆ, ಅದರ ಅಂತ ಉತ್ತರ ಕೊಡ್ತಂತ ವಿಚಾರ ಹೇಳಿದರು. ನಿಲ್ಲಿಯಪ್ಪ, ಅದಕ್ಕೆ ಅನುಗುಣವಾಗಿ ಇವತ್ತು ಪ್ರತಿಪಕ್ಷ ನಾಯಕರು ಮತ್ತು ನಿನ್ನೆ ಮಾತಾಡಿದರು. ಎಲ್ಲ ವಿಚಾರ ಮಾತಾಡಿದ ಅದಕ್ಕೆ ಸಂಬಂಧಪಟ್ಟ ಉತ್ತರ ಡೀಟೇಲ್ ಆಗಿ ಅವತ್ತು ಕೊಟ್ಟಿದ್ದಾರೆ. ಅದಕ್ಕಾಗಿ ನೀವು ಕ್ಲಾರಿಫಿಕೇಶನ್ ಕೇಳುವವರಿಗೆ ನಾನು ಹೇಳಿ ಕೇಳಿ, ಅದಕ್ಕೆ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಇರುವಂಥದ್ದು ನೀವು ಆಲೋಚನೆ ಮಾಡಬೇಕು. ನಾವು ಇದನ್ನೇ ಇನ್ನು ನೀವು ಕಾಲಿಂಗ್ ನಮ್ಮ ಕ್ವಶನ್ ಅವರ್ ಇದೆ, 2 ಖಾಸಗಿ ನಿರ್ಣಯ ಇದೆ. ಹಾಗಾದ್ರೆ ಬೇರೆಯವ್ರು ಮಾತಾಡ್ಲಿಕ್ಕೇನಿಲ್ವಾ? ಮಾತಾಡ್ಬೇಕು, ಎಷ್ಟೋ ಮಾತಾಡ್ಲಿಕ್ಕಿದೆ. ಅದು ಉತ್ತರ ಕಂಪ್ಲೀಟ್ ಒಮ್ಮೆ ಕೊಟ್ಟು ಆಗಲಿ, ಉತ್ತರ ಒಮ್ಮೆ ಕಂಪ್ಲೀಟ್ ಆಗಿ ಕೊಟ್ಟಾದ ನಂತರ ಮತ್ತೆ ಬೇಕಾದ್ರೆ ಕೆಲವೊಂದು ವಿಚಾರ ನಾವು ಮಾಡುವ. ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಅದು ಅರ್ಥ ಮಾಡಿಕೊಳ್ಬೇಕಲ್ಲ. ಉತ್ತರ ಕಂಟಿನ್ಯೂ ಮಾಡಿ. ಅಧ್ಯಕ್ಷೆ, ಆಲ್ಮೋಸ್ಟ್ ಈಗ ಗುರುಗುಂಟೆಪಾಳ್ಯದವ್ರು ಹೇಳಿದ್ದಾರೆ. ಜಸ್ಟ್ ಆಫೀಸರ್ಸ್ ನಾನು ಒಂದು ದಿವಸ ಹೋಗಿದ್ದೆ, ಅಲ್ಲಿ ಏರ್ಫೋರ್ಸ್ ಅವರು, ನಾರ್ತ್ ಕಾರ್ಪೊರೇಷನ್ ಅವರೆಲ್ಲ ಸೇರಿ ಅಲ್ಲಿ ಏನಾದ್ರು ಒಂದು ಹೊಸದಾಗಿ ಟನಲ್ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ಅಂಡರ್ ಪಾಸ್ ಮಾಡಬೇಕು ಅಂತ ಒಂದು ಇದೆ. ನನಗೂ ತೋರಿಸಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ನೀವೇನು ಹೇಳಿದ್ದೀರಿ ಆಲ್ಮೋಸ್ಟ್ ಏನೇನೋ ಕೆಲವು ಸಜೆಷನ್ ಕೊಟ್ಟರು. ಈಗ ಪಾರ್ಕಿಂಗ್ ಪಾಲಿಸಿ ವಿಚಾರ ಹೇಳಿದ್ರು, ಐ ವಿಲ್ಡೆಡ್ ಆನ್ ದಟ್. ಇದನ್ ಬಗ್ಗೆ ಅಪಾರ್ಟ್ಮೆಂಟ್ ಬಿಲ್ ಬಗ್ಗೆ ಹೇಳಿದ್ರು, ವರ್ಟಿಕಲ್ ಹೌಸಿಂಗ್ ಬಗ್ಗೆ ಹೇಳಿದ್ರು, ಪವರ್ ಬಗ್ಗೆ ಹೇಳಿದ್ರು. ಆಲ್ ದಟ್ ಎಲ್ಲ ಕಂಪ್ಲೀಟ್ ಏನೇನಿದೆ ಕಸದ ಬಗ್ಗೆ ಮಾತಾಡಿದ್ರು, ಅವೆಲ್ಲ ಕೂಡ ನಾನೆಲ್ಲ ಒಪ್ಕೊಂಡಿದ್ದೀನಿ. ಐ ಥಿಂಕ್ ಕೆಲವೆಲ್ಲ ವ್ಯಾಲಿಡ್ ಸಜೆಷನ್ಸ್ ಎಲ್ಲ ಕೊಟ್ಟಿದ್ದೀರಿ. ಸೊ GT ದೇವೇಗೌಡರು ಕೂಡ ಕೆಲವು ವಿಚಾರಗಳನ್ನ ನಿನ್ನೆ ಕೂಡ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಸೊ ಅವರು ಬಾಲಗಂಗಾಧರ ಸ್ವಾಮೀಜಿ ಫ್ಲೈಓವರ್ ಮಾರ್ಕೆಟ್ ಇಂದ ತಗೊಂಡೋಗಿ ಅಲ್ಲಿಗೆ ಬಿಡಿ, ಮೈಸೂರು ರೋಡ್ ಬಿಡಿ ಅಂತ ಹೇಳ್ತಾ ಇದ್ದೀರಾ ನೀವು. ಅದನ್ನು ಕೂಡ ಕನೆಕ್ಟ್ ಮಾಡಕ್ಕೆ, ಒಂದು ಹೊಸ ಫ್ಲೈಓವರ್ ಮಾಡಕ್ಕೆ ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಬೇಕಾಗಿರೋದು. ಹೌದಪ್ಪ, ನಿಮಗೆ ಟ್ರಾಫಿಕ್ ಬಹಳ ಇದಾಗ್ತಾ ಇದೆ. ಇನ್ನ ಇದ್ರವರೆಗೂ ಕೂಡ ಕೆಂಗೇರಿವರೆಗೂ ಸ್ವಲ್ಪ ಯೋಚನೆ ಮಾಡಬೇಕು. ಕೆಂಗೇರಿವರೆಗೂ ಮೊನ್ನೆ ನೈಸ್ ಅವ್ರಿಗೆ ಗಲಾಟೆ ಮಾಡಿ ಅದನ್ನ ವಾಪಸ್ ಸ್ವಲ್ಪ ಡಿವೈಡ್ ಮಾಡಿಸಿದೀವಿ. ದಿಸ್ ಬೆಂಗಳೂರು ಎಂಟರ್ ಆಗ್ತಿದ್ದಾಗ ನಿಮ್ ಪ್ರಾಬ್ಲಮ್ ಆಗ್ತಾ ಇದೆ. ಧನ್ಯವಾದಗಳು. ಅದನ್ನ ವಿ ವಿಲ್ ಕನ್ಸಿಡರ್. ನೀವು GT ದೇವೇಗೌಡರು ಹೇಳೋದು. ಸೊ ಅಧ್ಯಕ್ಷೆ, ಬೆಂಗಳೂರಿಗೆ ಇಡೀ ದೇಶ ನೋಡ್ತಾ ಇದೆ. ನಾವೇನು ಬೆಳಗ್ಗೆ ಸಾಯಂಕಾಲ ನಾವೇ ಕೂತ್ಕೊಂಡು ಕ್ರಿಟಿಸೈಸ್ ಮಾಡಿಕೊಂಡು ಮಾಡೋದಲ್ಲ. ಇಡೀ ಪ್ರಪಂಚ ನಮ್ಮ ಬಗ್ಗೆ ಕಾನ್ಫಿಡೆನ್ಸು. ನಾನು ಮೊನ್ನೆ ದಾವಸ್ಗೆ ಹೋದಾಗ ಕೂಡ ನಾನು ನೋಡಿದೆ ಎಷ್ಟು ಇಂಪಾರ್ಟೆನ್ಸು ಬೆಂಗಳೂರು ಬಗ್ಗೆ ವಿಶ್ವ ಜನ ನೋಡ್ತಾ ಇದೆ ಅಂತ. ಈಗಂತೂ ಆಫ್ಟರ್ ಈ ವಾರ ಆಗೋದ್ಮೇಲಂತೂ ನನಗೆ 5-6 ಇನ್ವಿಟೇಷನ್ಸು ನನಗೆ ಅಮೆರಿಕನ್ಸು, ಬೇರೆ ಬೇರೆ ಯುರೋಪ್ ಅವರು ನನ್ನ ಮಾತಾಡೋಕ್ಕೆ ಟೈಮ್ ಕೇಳ್ತಾ ಇದ್ದಾರೆ. ಈ ಅಸೆಂಬ್ಲಿ ಆದಮೇಲೆ ನಾನು ಮಾತಾಡೋಣ ಅಂತ ಹೇಳಿದ್ದೀನಿ. ಅವರೆಲ್ಲ ಬಂದು ಈಗ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಮಾಡೋಕೆ ಹೊರಟಿದ್ದಾರೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಇನ್ಯಾವ ರೀತಿ ದಿಕ್ಕು ತೆಗೆದುಕೊಂಡು ಹೋಗ್ತಿದ್ದೋ ಗೊತ್ತಿಲ್ಲ. ಚೈನಾ ಕೂಡ ಓಪನ್ ಮಾಡಿದ್ಯಂತೆ ಕೆಲವು ಇಂಡಸ್ಟ್ರಿಯಲ್ ಸೆಕ್ಟರ್ಗೆ ವೀಸಾಗಳನ್ನೆಲ್ಲ ಓಪನ್ ಮಾಡಕ್ಕೆ. ಅವರು ಕೂಡ ನಮ್ಮ ಭಾರತದ ಇದೇನೋ ಹೇಳ್ತಾ ಇದೆ. ಸೊ ಬೆಂಗಳೂರಲ್ಲಿ ಯಾವತ್ತೂ ಕೂಡ ನಾವು ವಿ ಆರ್ ಸೆಟ್ಟಿಂಗ್ ಎ ಬೆಂಚ್ ಮಾರ್ಕ್ ಫಾರ್ ಅದರ್ ಸಿಟೀಸ್. ಫ್ರಮ್ ದಿ ಡೇ 1 ಬೆಂಗಳೂರು, ಮನಮೋಹನ್ ಸಿಂಗ್ ಕಾಲದಲ್ಲೂ ಕೂಡ ಇವತ್ತು ಏನಾದ್ರು ನೆಲಮಂಗಲ ಫ್ಲೈಓವರ್ ಆಗಿದೆ ಅಂತಂದ್ರೆ, ಏರ್ಪೋರ್ಟ್ ಫ್ಲೈಓವರ್ ಆಗಿದೆ ಅಂತಂದ್ರೆ, ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಆಗಿತ್ತು ಅಂತಂದ್ರೆ, ಮತ್ತು ಇವರು ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಇದನ್ನ ಕೋಲಾರ ರೋಡು ಇವೆಲ್ಲ ಮಾಡಬೇಕಾದ್ದು. ಆಗ ಮನಮೋಹನ್ ಸಿಂಗ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಮಚ್ ಫಾರ್ ಬ್ಯಾಂಗ್ಳೂರ್. ಆಗ ನರಮ್ ಸ್ಕೀಮ್ ಅಂತ ಇತ್ತು. ಆ ನರಮ್ ಸ್ಕೀಮ್ ಅಲ್ಲಿ ಬೇಕಾದಷ್ಟು ದುಡ್ಡು ಬರ್ತಾ ಇತ್ತು.
ಈಗ ದುಡ್ಡು ಬರ್ತಾ ಇಲ್ಲ. ಬೆಂಗಳೂರು ನಗರಕ್ಕೆ ಬೆಂಗಳೂರು ಸೆಂಟ್ರಲ್ ಗೌರ್ಮೆಂಟ್ ಇಂದ ದುಡ್ಡು ಬರ್ತಾ ಇಲ್ಲ. ಹಿಂದೆ ಬೇಕಾದಷ್ಟು ದುಡ್ಡು ಬರ್ತಾ ಇತ್ತು. ನರಮ್ ಸ್ಕೀಮ್ ಅಂತ ಇತ್ತು, ಈಗೇನೋ ಸ್ವಲ್ಪ ಕಡಿಮೆ ಆಗಿದೆ. ನಾನು ಪ್ರೈಮ್ ಮಿನಿಸ್ಟರ್ಗೆ 3-4 ಸತಿ ಭೇಟಿ ಮಾಡಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ, ಮೊನ್ನೆನೂ ಭೇಟಿ ಮಾಡಿದ್ದೀನಿ, ಕಾಗದಗಳು ಬರ್ತಿದ್ದೀನಿ. ನಿರ್ಮಲಾ ಸೀತಾರಾಮನ್ ಸ್ವಲ್ಪ ಸಹಾಯ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಆಗಲಿಲ್ಲ. ಬಟ್ ಸ್ಟಿಲ್ ನಮಗೆ ಆಗಿರೋಂಥ ಫಂಡ್ಸ್ ಅಲ್ಲಿ ನಾವು ಮ್ಯಾನೇಜ್ಮೆಂಟ್ ಮಾಡ್ತಾ ಇದೀವಿ. ವಿಲ್ ಡೂ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.